ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಫಸ್ಟು ಬೆಂಡೆಕಾಯಿನ ನೀಟಾಗಿ ಒಣಗಿಸಿ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಒಣಗಿಸ್ಕೋಬೇಕು. ಬಟ್ಟೆಯಲ್ಲಿ ಯಾಕೆ ಒಣಗಿಸ್ಕೋಬೇಕು ಅಂದರೆ ಇದು ನೀರಿನ ಅಂಶ ಜಾಸ್ತಿ ಇತ್ತು ಅಂದರೆ, ಮೊದಲೇ ಬೆಂಡೆಕಾಯಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆದ್ದರಿಂದ ಇದನ್ನು ನೀವು ಒಣಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಟ್ಟೆನಲ್ಲಿ ಇದು ಇದು ತೀರಾ ಮೆತ್ತಗಾಗುತ್ತೆ ಅದು ಪಲ್ಯ ಮಾಡಿದಾಗ. ಫಸ್ಟು ಬೆಂಡೆಕಾಯಿನ ನೀಟಾಗಿ ಒಣಗಿಸ್ಕೊಂಡು ಬಟ್ಟೆಯಲ್ಲಿ, ಆಮೇಲಿಂದ ಅದನ್ನು ನೀಟಾಗಿ ಹೆಚ್ಕೊಂಡು ಅದ್ರ ಫೋಟೋನು ಹಾಕಿದ್ದೀನಿ. ಆಮೇಲೆ ಏನು ಬೇಕು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿಕಾಯಿ, ಉಪ್ಪು ಇಷ್ಟನ್ನು ನೈಸಾಗಿ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡು, ಒಗ್ಗರಣೆ ಅಂತ ಹೇಳಿದ್ರೆ ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಬಾಣಲಿಗೆ ಹಾಕಾದ್ಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿಗೆ ಆದಮೇಲೆ ಈರುಳ್ಳಿ ಸ್ವಲ್ಪ ಲೈಟಿಶ್ ಬ್ರೌನ್ ಆದಮೇಲೆ ನೆಕ್ಸ್ಟು ಮೆಣಸಿಕಾಯಿ ಹಾಕಿ, ಹಸಿಮೆಣಸಿಕಾಯಿ ನಿಮ್ಗೆ ಎಷ್ಟು ಬೇಕು ಖಾರ, ಕೆಲವು ಖಾರ ಜಾಸ್ತಿ ತಿಂತಾರೆ, ಕೆಲವರು ಖಾರ ಕಡಿಮೆ ತಿಂತಾರೆ. ನಿಮ್ಗೆ ಹೇಗೆ ಬೇಕು ಆಟಿದ ಮೇಲೆ 2ರಿಂದ 3 ಮೆಣಸಿಕಾಯಿ. ಬಿಕಾಸ್ ಮೆಣಸಿಕಾಯಿಗೆ ಒಂದೊಂದು ಸಾರಿ ಕೆಲವು ನೋಡೋಕ್ಕೆ ಇದು ಹಸಿರಾಗಿರ್ತವೆ, ತುಂಬ ಹಸಿರಾಗೂ ಇರ್ತವೆ, ಆದರೆ ಎಷ್ಟು ಖಾರ ಇದೆ ಅಂತ ತಿನ್ನೋವ್ರಿಗೂ ಗೊತ್ತಾಗಲ್ಲ, ಅಡುಗೆ ಮಾಡಿ ಇಳಿಸೋವ್ರಿಗೂ ಗೊತ್ತಾಗಲ್ಲ. ಅದರಿಂದ ಡಿಪೆಂಡ್ಸ್. ಸೊ ಅದಾದಮೇಲೆ ಇದನ್ನು ಟೊಮೆಟೋನ ನೈಸಾಗಿ ಕಟ್ ಮಾಡಿಕೊಂಡು ಇದೆಲ್ಲ ಅದನ್ನು ಹಾಕಿ, ನೀರು ಹಾಕ್ಕೊಂಡು, ಇದೆಲ್ಲ ಮಿಕ್ಸ್ಚರ್ಗೆ ನೀರು ಹಾಕ್ಕೊಂಡು, ಜೊತೆಗೆ ಇದನ್ನು ಫಸ್ಟು ಹುರ್ಕೋಬೇಕು. ಬೆಂಡೆಕಾಯಿ ನೀವೇನು ಕಟ್ ಮಾಡ್ಕೊಂಡಿದ್ರೆ ಅದನ್ನು ನೀಟಾಗಿ ಹುರ್ಕೊಂಡಾದ್ಮೇಲೆ ಅದು ಫುಲ್ ಡ್ರೈ ಆಗುತ್ತೆ. ಎರಡೂ ಯಾವುದು ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಉಪ್ಪು ನೀವೇನು ಹಾಕಿರ್ತೀರ ಆ ಮಿಕ್ಸ್ಚರ್ಗೆ ಇದೆರಡೂ ಕಲಿತ್ಕೊಂಡು ರೆಡಿ ಆಗುತ್ತೆ ನಿಮ್ಮ ಬೆಂಡೆಕಾಯಿ ಪಲ್ಯ. ರೇಟ್ಗಳೆಲ್ಲ ಇವೆಲ್ಲ ಕೊಡಲ್ಲ, ಅವೆಲ್ಲ ಕೋಟಿಗಟ್ಟಲೆ ಕೇಳ್ತಾರೆ. ಆಮೇಲೆ ಎಲ್ಲರಿಗೂ ಒಂದು ಟೈಮ್ ಇರುತ್ತೆ ಅಷ್ಟೇ. ಎಲ್ಲರಿಗೂ ಒಂದು ಟೈಮ್ ಇರುತ್ತೆ. ಆ ಟೈಮ್ ಆದಮೇಲೆ ಅವ್ರು ಕೇಳೋಕ್ಕೂ ಇಷ್ಟಪಡೋದು ಜನ, ಹೊಸಬ್ರು ಬರ್ತಾ ಇರ್ತಾರೆ, ಹೊಸದು ಕೇಳ್ಕೊಂಡಿರ್ತಾರೆ.
ಸ್ವಲ್ಪ ಆಗಿದೆ ಇದು ಬೆಂಡೆಕಾಯಿ ಎಷ್ಟು ಒಂದು ಕಾಲ್ತಿದ್ದೀನ ಅದೇ ಇಲ್ಲ